ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ, ಯಾರು ನೀವು? ನಾವು ಪಕ್ಕದ ಊರಿಂದ ಬರ್ತಿದೀವಮ್ಮ. ನಮ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ದುಡ್ಡು ಕೊಟ್ಟು ಬನ್ನಿ ಅಂತ ಹೇಳಿದ್ರು. ಓ, ನಮ್ ಡಿ ಕಂಪನಿ ಸೀರೆಗೋಸ್ಕರನಾ? ಸೀರೆಗಳಿಗೋಸ್ಕರ ಅಲ್ಲಮ್ಮ, ಗೊಂಬೆಗಳಿಗೋಸ್ಕರ. ಇದು ಗೊಂಬೆ ಮಾರೋ ಶಾಪ್ ಅಲ್ಲ. ತಪ್ಪ ಅಡ್ರೆಸ್ಗೆ ಬಂದಿದ್ದೀರಾ, ಹೊರಡಿ. ಇಲ್ಲಮ್ಮ, ಶಿವಪಾರ್ವತಿ ಅವ್ರ ಮನೇಲೇನೆ ಕಲ್ಯಾಣಿಯವ್ರು ಇರ್ತಾರೆ. ಅವ್ರಿಗೆ 20,000 ಗೊಂಬೆಗೋಸ್ಕರ ಕೊಟ್ಬಾ ಅಂತ ನಮ್ಮ ಯಜಮಾನ್ರು ಹೇಳಿದ್ರು. ಒಂದ್ಸರಿ ಕಲ್ಯಾಣಿ ಅಮ್ಮನವ್ರನ್ನ ಕರಿತೀರಾ? ಅವ್ರಿಗೆ ಮಾತು ಬರಲ್ಲ ಬಿಡಿ. ನೋಡಿ, ಇವಳೇ ಕಲ್ಯಾಣಿ. ನಮಸ್ತೆ ಅಮ್ಮ. ನಮಸ್ಕಾರ. ತಗೊಳ್ಳಿ ದುಡ್ಡು. ದಸರಾ ಹಬ್ಬದ ದಿನಾನೇ ಗೊಂಬೆ ಬೇಕು ಅಂತ ನೆನಪು ಮಾಡು ಅಂದ್ರು. ಸರಿ ಆಯ್ತು. ಹೋಗ್ ಬರ್ತೀನಮ್ಮ. ಇತ್ತೀಚೆಗೆ ದುಡ್ಡಿರೋರು ತಲೆ ಕೆಟ್ಟಿರೋರು ಜಾಸ್ತಿ ಆಗ್ತಾ ಇದ್ದಾರೆ. ಈ ಕಲ್ಯಾಣಿ ತಲೆ ಕೆಟ್ಟು ಮಾಡಿರೋದನ್ನ ನೋಡಿ ಅದನ್ನೇ ಕಲೆ ಅನ್ಕೋತಿದ್ದಾರೆ. ಕಳೆ ಅಲ್ಲ, ಕಲೆ. ಕಲೆ ಕಲೆ ಅಂತ ಹೇಳೋದಕ್ಕೆ ನಿನಗೆ ಬರೋದಿಲ್ಲ. ನೀನು ನನ್ನ ಮೊಮ್ಮಗಳ ಕಲೆ ಬಗ್ಗೆ ಮಾತಾಡ್ತಿದ್ಯಾ? ಇದೇ ವಿಚಿತ್ರ ಅಂದ್ರೆ. ನಿನ್ನಂತವ್ರು ನಿದ್ರೆ ಮಾಡಿದ್ರೆ ಬರೋದು ಕನ್ಸು, ನಿದ್ರೆನ ಬಿಟ್ರೆ ಬರೋದು ಕಲೆ. ಒಳ್ಳೆ ಮನ್ಸು, ಸರಸ್ವತಿ ಕಟಾಕ್ಷ ಇದ್ರೇನೆ ಇಂಥ ಕಲೆಗಳು ಬರುತ್ತೆ. ಇಲ್ಲ ಅಂದ್ರೆ ನಿನ್ ಹಾಗೆ ತಾ ಅಂದ್ರೆ ತೂ ಅನ್ನೋ ಹಾಗೆ ಉಳಿದು ಹೋಗ್ತಾರೆ. ನನಗ್ ಯಾವಾಗ ಬೈಯೋದು ಅಂತ ತುದಿ ಕಾಲಲ್ಲಿ ಕಾಯ್ತಾ ನಿಂತಿರ್ತೀಯ ಅಲ್ವೇನಮ್ಮ? ನೀನು ನನ್ನ ಮೊಮ್ಮಗಳನ್ನ ಬೈದಿದ್ದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ. ಅತ್ತೆಗೆ ನಿಜ ಹೇಳಿದ್ರು, ಅವ್ರಿಗೆ ಇಷ್ಟ ಇಲ್ಲದೆ ಇರೋದು ಹೇಳಿದ್ರು ಕೋಪ ಬರುತ್ತೆ ಅಲ್ವಾ ಅಜ್ಜಿ? ನಿಜನೇ ಅಲ್ವಾ? ಕಲ್ಯಾಣಿ, ದಮಯಂತಿ ಹತ್ರ ಯಾಕಮ್ಮ ಸೈಲೆಂಟ್ ಆಗಿರ್ಬಹುದಲ್ಲ? ಅವಳು ಏನಾದ್ರೂ ಅನ್ಕೊಳ್ಳಿ ಬಿಡು. ನೀನ್ ಹೀಗೆ ಅನ್ಕೋತಿರೋದಕ್ಕೆ ದಮಯಂತಿ ಜಾಸ್ತಿ ಮಾತಾಡ್ತಿದ್ದಾಳ ಅನುಪಮ. ಒಂದಕ್ಕೆ 2 ಸಲ ಮಾತು ಬೆಳೆಸಿದ್ರೆ 3ನೇ ಸಲ ಮಾತಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾಳೆ. ದಮಯಂತಿ ಆಲೋಚನೆ ಮಾಡೋಳಲ್ಲಮ್ಮ, ಆವೇಶ ಪಡೋಳು. ಯಾವ್ದಾದ್ರೂ ಒಂದು ರೀತಿಲಿ ಕಲ್ಯಾಣಿಗೆ ತೊಂದರೆ ಮಾಡ್ಬೇಕು ಅಂತ ನೋಡ್ತಿರ್ತಾಳೆ. ಹುಷಾರು ಕಲ್ಯಾಣಿ. ಆಯ್ತಮ್ಮ. ಹಬ್ಬಕ್ಕೆ ಅಂದ್ರೆ ತುಂಬಾ ಗೊಂಬೆಗಳು ಬೇಕಲ್ವಾ? ಅಷ್ಟನ್ನು ಮಾಡೋಕ್ಕಾಗತ್ತಾ? ನೀವ್ ನೋಡ್ತಾ ಇರಿಮಾ, ನಿಮ್ ಮಗಳು ಹೇಗ್ ಮಾಡ್ತಾಳೆ ಅಂತ. ಅತ್ತಿಗೆ, ಏನ್ ಯೋಚನೆ ಮಾಡ್ತಿದ್ದೀರಾ? ಆ ಕಲ್ಯಾಣಿ ಬಗ್ಗೆನೇನಾ? ನನಗಂತೂ ಸ್ವಲ್ಪ ಟೆನ್ಷನ್ನೇ ಆಗ್ಬಿಟ್ಟಿದೆ ಅತ್ತಿಗೆ. ಟೆನ್ಷನ್ನಾ? ಯಾಕೆ? ಆ ಕಲ್ಯಾಣಿ ಪಕ್ಕದ ಊರ್ನವ್ರಿಗೆ ಮಾತ್ ಕೊಟ್ಟ ಹಾಗೆ ಗೊಂಬೆ ಕೂರ್ಸೋದಕ್ಕೆ ಗೊಂಬೆನ್ ಮಾಡ್ಕೊಟ್ಲು ಅನ್ಕೋ. ಇನ್ನು ಶಿವಪಾರ್ವತಿ ಅತ್ತೆ ಅನುಪಮ ಅಮ್ಮ ಭೂಮಿ ಮೇಲೆ ನಿಲ್ಲೋದಿಲ್ಲ. ನನ್ ಮೊಮ್ಮಗಳು ದೊಡ್ಡವಳು, ನನ್ ಮಗಳು ಗ್ರೇಟ್ ಅಂತ ಹೊಗಳ್ತಾ ನಿಮ್ಮನ್ನ ನನ್ನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹಾಗೆ ತೆಗ್ದಾಕ್ತಾರೆ. ಇವಾಗಲೇ ನಮಗೆ ಈ ಮನೇಲಿ ಬೆಲೆ ಇಲ್ಲ. ಪಕ್ಕದೂರಿಂದ ಕೂಡ ಹೊಗಳಿಕೆಗಳು ಬಂದ್ರೆ ನಾವು ಅವ್ರ ಕಣ್ಣಿಗೆ ಕಾಣಿಸೋದೇ ಇಲ್ಲ. ನೀನ್ ತುಂಬಾ ದೂರ ಯೋಚಿಸ್ತಿದ್ಯಾ ಪಲ್ಲವಿ. ಏನ್ ಮಾಡೋದಕ್ಕೆ? ನಮ್ಮ ಹೊಟ್ಟೆ ಉರಿ ನಮ್ಗೆ ಅಲ್ವಾ? ಮೊದ್ಲೇ ಇವಾಗ ನಮ್ ಟೈಮ್ ಸ್ವಲ್ಪನೂ ಚೆನ್ನಾಗಿಲ್ಲ. ಚಿಂತೆ ಮಾಡ್ಬೇಡ, ಅವಳಿಗಷ್ಟು ಟ್ಯಾಲೆಂಟ್ ಎಲ್ಲಿಂದ ಬಂತು? ಚಿಕ್ಕ ಮಕ್ಕಳು ಕೂಡ ಮಣ್ಣಲ್ಲಿ ಗಣಪತಿನ ಮಾಡ್ತಾರೆ. ಹಾಗಂತ ಅವರನ್ನ ಶಿಲ್ಪಿಗಳು ಅಂತ ಅನ್ಕೊಳಕ್ಕಾಗತ್ತಾ? ಅವಳು ಹುಟ್ಟಿ ಬೆಳೆದಿರೋದೆಲ್ಲ ಸಿಟಿನಲ್ಲಿ. ಅವಳಿಗೆ ಸಂಪ್ರದಾಯಗಳು, ಗೊಂಬೆಗಳ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲ.
ಅಷ್ಟು ತರದ ಗೊಂಬೆಗಳನ್ನ ಅವಳು ಯಾವಾಗ ಮಾಡ್ತಾಳೆ? ನಮ್ ಮುಂದೆ ಬಿಲ್ಡಪ್ ಕೊಡೋದಕ್ಕೋಸ್ಕರ ಗೊಂಬೆನ ತಯಾರು ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾಳೆ. ನಾಳೆ ಗೊಂಬೆ ಮಾಡೋಕ್ ಬರ್ಲಿಲ್ಲ ಅಂದ್ರೆ, ಗೊಂಬೆನ ಕೊಡಕ್ ಆಗ್ಲಿಲ್ಲ ಅಂತಂದ್ರೆ, ಇವತ್ತು ದುಡ್ಡು ಕೊಟ್ಟು ಹೋಗಿರೋರೆ ನಾಳೆ ಬಂದು ಮರ್ಯಾದೆ ತೆಗಿತಾರೆ. ಆಗ ಆ ಅನುಪಮನ್ಗೂ ನಮ್ಮಮ್ಮನ್ಗೂ ಅರ್ಥ ಆಗೋ ಹಾಗೆ ಹೇಳ್ತೀನಿ, ಇದೇ ನಿನ್ನ ಮಗಳು ಮೊಮ್ಮಗಳ ಹಣೆ ಬರಹ ಅಂತ. ಒಟ್ನಲ್ಲಿ ಕಲ್ಯಾಣಿ ಗೊಂಬೆನ ಮಾಡಲ್ಲ, ಮಾಡಿದ್ರು ಅವ್ರಿಗೆ ಹೋಗಲ್ಲ. ಕೊನೆಗೆ ಮರ್ಯಾದೆ ಹೋಗುತ್ತೆ. ನಾವೇ ಗೆಲ್ತೀವಿ ಅಂತೀರ ಅಷ್ಟೇನಾ ಅತ್ಗೆ? ಅನ್ನೋದಲ್ವೇ, ಅದೇ ನಡೆಯತ್ತೆ, ನೋಡ್ತಾ ಇರೋ. ಆದ್ರೆ ಒಳ್ಳೇದೇ ಅತ್ಗೆ. ಏನು ಅಂದ್ರೆ ನಿಮಗ್ ನೆನ್ಪಿದ್ಯೋ ಇಲ್ವೋ, ಅನುಪಮ ಅಮ್ಮಗೆ ಶೌರ್ಯ ರಾತ್ರಿನೇ 2 ಚೀಲ ಹಿಟ್ಟು ಮಾಡ್ಬೇಕು ಅಂತ ಶಿಕ್ಷೆ ಕೊಟ್ಟಿದ್ದ. ಅವಾಗ ಶೌರ್ಯಗೂ ನಿಮಗೂ ಮೋಸ ಮಾಡಿ ಎಲ್ರೂ ಸೇರಿ ಆ ಅನುಪಮ ಅಮ್ಮನ ಸೇವ್ ಮಾಡಿದ್ರು. ಹಾಗೇನೆ ಕಲ್ಯಾಣಿನ್ ಕೂಡ ಸೇವ್ ಮಾಡ್ತಾರೆ. ಯಾವ್ದಕ್ಕೊಂದ್ ಮಾತು, ಆ ಕಲ್ಯಾಣಿ ಮೇಲೆ ಒಂದ್ ಕಣ್ಣಿಡ್ಬೇಕು ಅತ್ಗೆ. ಪಲ್ಲವಿ, ನೀನ್ ತಲೆ ಕೆಡ್ಸ್ಕೋಬೇಡ, ನಾನ್ ನೋಡ್ಕೋತೀನಿ. ಆ ಮಾತಂದಿದ್ದಕ್ಕೆ ನನಗ್ ಧೈರ್ಯ ಬಂತು ಅತ್ಗೆ. ಸರಿ ಅತ್ಗೆ, ನಾನ್ ಮತ್ ಬರ್ತೀನಿ, ಚಿಕ್ಕ ಕೆಲ್ಸ ಇದೆ. ಅಮ್ಮವ್ರೆ, ಮಣ್ಣು ಸಾಕಾಗತ್ತಲ್ವಾ? ಏನ್ ಸರಿ ಹೋಗೋದು? ಇದ್ರ 3 ಪಟ್ಟಿದ್ರು ಸಾಕಾಗಲ್ವೇನು ಬಾಲಾಜಿ? ನಾವ್ ಹೇಗಾದ್ರೂ ಮಾಡಿ 100 ಗೊಂಬೆ ತಯಾರಿಸ್ಲೇಬೇಕಲ್ಲ. ಅಬ್ಬಬ್ಬಾ, 3 ಪಟ್ಟ? ಒಂದ್ ಕೆಲ್ಸ ಮಾಡು ಬಾಲಾಜಿ, ಬುಟ್ಟಿಲ್ ತರೋದು ಎಲ್ ಸಾಕಾಗತ್ತೆ? ಕ್ವಾರೆಗೆ ಹೋಗಿ ಒಂದು ಲಾರಿ ಮಣ್ಣು ತಗೊಂಡ್ ಬಾ. ದಿನ ಮಣ್ಣು ಮೆತ್ಕೊಂಡ್ ಕೂತ್ಕೋತಾಳೆ. ಅದನ್ನ ಬಿಟ್ಟು ಮಾಡೋ ಕೆಲ್ಸ ಆದ್ರೂ ಏನಿದೆ ಇವಳಿಗೆ? ಇಷ್ಟೆಲ್ಲ ಓದ್ಕೊಂಡು ಮಣ್ಣು ಕಲಿಸ್ತಿದ್ದಾಳೆ ಅಂದ್ರೆ ಅದು ಅವಳ ಸಂಸ್ಕಾರ, ಮನೆ ಹೆಸರನ್ನ ಉಳಿಸ್ಬೇಕು ಅನ್ನೋ ಪ್ರಯತ್ನ. ನೀನು ಮಾಡಿದ್ಯಾ ಅಲ್ವಾ ಕೆಲ್ಸಕ್ಕೆ ಬರ್ದಿರೋ ಸೀರೆಗಳು ಮನೆ ಮರ್ಯಾದೆ ಹೋಗೋ ಹಾಗೆ. ಅಂದ್ರೆ ನಿಮ್ ಮಾತಿನ ಅರ್ಥ ಏನು ಅತ್ತೆ? ನನ್ನ ಅರ್ಧಂಗಿಗೆ ಅರ್ಧ ಜ್ಞಾನ ಮಾತ್ರನೇ ಇದೆ, ನನ್ನ ಹೆಂಡತಿಗೆ ಬುದ್ಧಿ ಕಡಿಮೆ, ತಿನ್ನೋದ್ ಬಿಟ್ರೆ ಏನು ಬರೋದಿಲ್ಲ, ಒಟ್ನಲ್ಲಿ ಪೆದ್ದಿ. ರಾಕ್ಷಸಿ ಹಾಗೆ ಎದುರುಗಡೆಯವ್ರ ಮೇಲೆ ಜಗಳ ಮಾಡ್ತಾಳೆ, ಸೊಸೆ ಮೇಲೆ ಹೊಟ್ಟೆ ಕಿಚ್ಚಿಂದ ಬೇಡದಿರೋ ಆರೋಪ ಮಾಡ್ತಿರ್ತಾಳೆ, ತಲೆ ಕೆಟ್ಟೊಳಗೆ ಮಾತಾಡ್ತಾಳೆ. ಇದೆಯಲ್ವಾ ನೀ ಮಾತಿನ ಅರ್ಥ? ಅವಳೇನು ಅನ್ಲಿಲ್ಲ, ನೀವೇ ಬೇಕು ಅಂತ ಹೇಳ್ತಿದ್ದೀರಾ. ಅವಳ ಜೊತೆ ಸೇರ್ಕೊಂಡು ಕಟ್ಕೊಂಡಿರೋ ಹೆಂಡತಿಗೆ ಅವಮಾನ ಮಾಡ್ತಾ ಇದ್ದೀರಾ, ಮರ್ಯಾದೆ ತೆಗಿತಿದ್ದೀರಾ. ಬಾಲಾಜಿ, ಯಾರನ್ನ ಕೇಳಿ ಈ ಮಣ್ಣಲ್ಲಿ ಹಾಕುದ್ಯೋ? ಕಲ್ಯಾಣಿ ಅಮ್ಮವರು ಬೊಂಬೆ ಮಾಡಬೇಕು ಅಂತಿದ್ರು. ಅವಳು ಯುವರಾಣಿ ಹಾಗೆ ಆಜ್ಞೆ ಮಾಡ್ತಿದ್ದ ಹಾಗೆ ಸೇವಕಂತರ ನೀನು ತಂದು ಹಾಕ್ಬಿಟ್ಯಾ? ಅತ್ತೆ, ಬಾಲಾಜಿಗೇನು ಹೇಳ್ಬೇಡಿ, ನಾನೇ ಹೇಳ್ದೆ. ಅವನಿಗೆ, ನೀನಿಗೆ, ನೋಡ್ತಾ ಇರೋರು ಎಲ್ರಿಗೂ ಹೇಳ್ತಾ ಇದ್ದೀನಿ, ಇಲ್ಲಿ ಮಣ್ಣಿನ ಗೊಂಬೆ ಮಾಡ್ಬೇಕು ಅಂದ್ರೆ ಕೆಸರಾಗತ್ತೆ, ಅದಕ್ಕೆ ನಾನು ಒಪ್ಕೊಳ್ಳಲ್ಲ. ತಗೊಂಡು ಹೋಗಿ ಆಚೆ ಹಾಕು ಬಾಲಾಜಿ. ಅತ್ತೆ, ಹಾಗನ್ಬೇಡಿ. ಬೇಕು ಅಂದ್ರೆ ಗೊಂಬೆ ಮಾಡೋದಕ್ಕೆ ಅವ್ರು ಕೊಟ್ಟಿರೋ ದುಡ್ಡನ್ನ ನಿಮ್ಗೆ ಈ ಜಾಗಕ್ಕೆ ರೆಂಟ್ ಅಂತ ಕೊಡ್ತೀನಿ. ಪಕ್ಕದೂರು ಪಂಚಾಯಿತಿಯವರು ನನ್ ಮೇಲೆ ನಂಬಿಕೆ ಇಟ್ಟು ದಸರಾಗೆ ಗೊಂಬೆಗಳನ್ನ ಮಾಡೋಕ್ ಹೇಳಿದ್ದಾರೆ. ಇವಾಗ ನಾನು ಗೊಂಬೆಗಳನ್ನ ಮಾಡ್ಕೊಡ್ಲಿಲ್ಲ ಅಂದ್ರೆ ನಮ್ಮನೆ ಮರ್ಯಾದೆ ಹೋಗುತ್ತತ್ತೆ. ನಿಮ್ಮಮ್ಮ ಮಾಡಿರೋ ಕೆಲ್ಸಕ್ಕೆ, ನೀನು ಮಾಡಿರೋ ಕೆಲ್ಸಕ್ಕೆ ಈ ಮನೆ ಮರ್ಯಾದೆ ಯಾವತ್ತೋ ಹೊರಟೋಯ್ತು. ಈಗ ಹೊಸದಾಗಿ ಹೋಗೋದಿಕ್ಕೆ ಏನೂ ಉಳ್ದಿಲ್ಲ. ದಮಯಂತಿ, ಈ ಮನೇಲಿ ನಿನಗೆ ಎಷ್ಟು ಹಕ್ಕಿದೆಯೋ ಕಲ್ಯಾಣಿಗೂ ಅಷ್ಟೇ ಹಕ್ಕಿದೆ. ಏನ್ ಹಕ್ಕಿದೆ? ಈ ಮನೆ ಏನು ಅವಳ ಹೆಸರಲ್ಲಿಲ್ಲ, ನನ್ನ ಹೆಸರಲ್ಲಿರೋದು. ಅವಳು ನನ್ನ ಮಗನಿಗೆ ಹೆಂಡತಿ ಆಗಿರ್ಬೋದು, ಆದ್ರೆ ನನಗಿನ್ನೂ ಸೊಸೆ ಆಗಿಲ್ಲ. ಜೀವನ ಪೂರ್ತಿ ಒಟ್ಟಿಗೆ ಇರ್ಬೇಕಾದವರು ಶೌರ್ಯ, ಕಲ್ಯಾಣಿ. ಮಧ್ಯದಲ್ಲಿ ನಾವು ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಮಾತ್ಗೂ ಕಲ್ಯಾಣಿನ ಬೈಯೋದನ್ನ ಬಿಟ್ಬಿಡು. ಅತ್ತೆ, ನಾನೇನು, ನನ್ನ ಟ್ಯಾಲೆಂಟ್ ಏನು ಅಂತ ಎಲ್ಲರಿಗೂ ತೋರಿಸಿ ಎಲ್ಲರೂ ಹೊಗಳ್ದಾಗ ಸಂತೋಷ ಪಡ್ಬೇಕು ಅಂತ ಈ ಗೊಂಬೆಗಳನ್ನ ಮಾಡೋದಕ್ಕೆ ಒಪ್ಕೊಳ್ಳಿಲ್ಲ. ಆಫೀಸರ್ ಪಂಚಾಯಿತಿಯವ್ರಿಗೆ ಮಾತು ಕೊಟ್ಟಿದ್ದಾರಂತೆ. ನಂದೇನಿದೆ, ಬೇಡ ಅಂದ್ರೆ ಮಾಡೋದಿಲ್ಲ. ದುಡ್ಡು ತಗೊಂಡಿದ್ದೀನಿ, ನಿಮ್ಮಗ ಮಾತು ಕೊಟ್ಟಿದ್ದಾರೆ. ಆ ಮಾತನ್ನ ತಪ್ಪಿದ್ರೆ ನಿಮ್ಮಗಂಗೆ ಕೆಟ್ಟ ಹೆಸರು.
ಇಷ್ಟ್ರ ಮೇಲೆ ನಿಮ್ಮಿಷ್ಟ. ನನ್ನ ಮಗ ಯಾಕೆ ಮಾತು ಕೊಡ್ತಾನೆ? ಸುಳ್ಳು ಹೇಳ್ಬೇಡ. ನಿಜ ಅತ್ತೆ, ನಿಮ್ಮೇಲೆ ಆಣೆ. ಅಂದ್ರೆ ಆಣೆ ಮಾಡಿ ನನ್ನ ಸಾಯಿಸ್ಬೇಕು ಅಂತಿದ್ಯಾ? ನನ್ನ ಮೇಲೆ ಆಣೆ ಮಾಡ್ಬೇಡ. ನಿನಗಿಷ್ಟ ಆಗಿರೋರ್ ಮೇಲೆ ಆಣೆ ಮಾಡ್ಕೋ. ಆಗ್ಲಿ ಅತ್ತೆ, ನನಗೆ ತುಂಬಾ ಇಷ್ಟ ಆಗಿರೋ ನಮ್ಮಮ್ಮನ ಮೇಲೆ ಆಣೆ ಇಡ್ತೀನಿ. ಆಫೀಸರೇ ಗೊಂಬೆ ತಯಾರು ಮಾಡು ಅಂತ ನನ್ನ ಹತ್ರ ಹೇಳಿದ್ರು. ನನ್ನ ಕೈಯಾರೆ ಗೊಂಬೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಈ ಖುಷಿನ ದಮಯಂತಿ, ಕಲ್ಯಾಣಿ ಅವ್ರ ಅಮ್ಮನ ಮನೆಯವ್ರ ಮೇಲೆ ಆಣೆ ಮಾಡಿ ಹೇಳಿದ್ಲು. ಕಲ್ಯಾಣಿ, ನಿನ್ ಪಾಡಿಗೆ ನೀನ್ ಮಾಡಮ್ಮ. ಅದ್ಯಾರು ತಡೀತಾರೋ ನಾನ್ ನೋಡ್ತೀನಿ. ಮಾವನವ್ರ ಅಭಯಹಸ್ತ ಕೊಟ್ಟಿದಾರಲ್ವಾ, ಶುರು ಮಾಡಮ್ಮ. ಆಯ್ತು ಮಾವಯ್ಯ. ನಿಜವಾಗ್ಲೂ ಗೊಂಬೆಗಳನ್ನ ಮಾಡಿ ಮುಗಿಸ್ಬಿಡ್ತಾಳ? ಅತ್ತಿಗೆ, ಕಲ್ಯಾಣಿ ಚಕ ಮಾಡ್ತಿದ್ದಾಳೆ, ನೋಡಿದ್ರಾ? ನೋಡ್ತಾ ಇದ್ದೀನಿ. ಸಿಟಿ ಹುಡುಗಿ ಅವಳಿಗೇನ್ ಬರುತ್ತೆ ಅಂದ್ರೆ ಅಲ್ವಾ? ಕೆಲವು ಜನ ಹೊಟ್ಟೆ ಕಿಚ್ಚಿಂದ ಸಾಯೋ ತರ ಇದಾರಿಲ್ಲಿ. ಅವರು ಕಲ್ತ್ಕೋತಾರೇನೋ ಕಲ್ಸು. ನೀನ್ ಯಾರಿಗ್ ಹೇಳ್ತಿದ್ಯಾ ಅನ್ನೋದು ನನಗೆ ಅರ್ಥ ಆಯ್ತಮ್ಮ. ನನಗೆ ತಾನೇ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ ನೋಡ್ಕೊಂಡ ಅಂತ ಹೇಳ್ತಾರೆ. ಅಮ್ಮ ಏನ್ ಹೇಳಿದ್ರು ನಿನಗೆ ಹೇಳಿದ್ರು ಅಂತ ಯಾಕೆ ಅನ್ಕೊಳ್ತೀಯ ನೀನು? ನಿಮ್ಮ ಅತ್ತೆಗೆ ಕಲಿಬೇಕು ಅಂತಿದ್ಯೇನೋ ಕಲ್ಯಾಣಿ, ಕಲ್ಸು. ಕಲಿಸ್ಕೊಡ್ಲಾ ಅತ್ತೆ? ಏನೇ ಕೊಬ್ಬ? ಹನುಮಂತನ್ ತರ ನಿನಗ್ ಸೇವೆ ಮಾಡ್ತಿದ್ದಾನಲ್ಲ, ಆ ಬಾಲಾಜಿಗೆ ಕಲ್ಸು. ನಿಮ್ಮೆಲ್ರೂ ವಿಗ್ರಹನು ತಯಾರು ಮಾಡಿ ಪ್ರತಿದಿನ ಪೂಜೆ ಮಾಡ್ಕೊಂಡು ಕೂತಿರ್ತಾನೆ. ಆಗ್ಲಿ ಅತ್ತೆ, ನೀವ್ ಆಜ್ಞೆ ಮಾಡಿದ್ರೆ ಮೀರೋಕಾಗತ್ತಾ? ನಿಮ್ ಆಜ್ಞೆನ ಶಿರಸ ಪಾಲಿಸ್ತೀನಿ. ಈ ಡೈಲಾಗ್ ಇದಕ್ ಮುಂಚೆ ಎಲ್ಲೋ ಹೇಳಿದ್ಲಲ್ಲ. ನೀವ್ ಆಜ್ಞೆ ಮಾಡಿದ್ರೆ ಮೀರೋಕಾಗತ್ತಾ ಅತ್ತೆ? ಶಿರಸ ಪಾಲಿಸ್ತೀನಿ. ನಿಮ್ಮ ಆಜ್ಞೆನ ಶಿರಸ ಪಾಲಿಸ್ತೀನಿ. ಬಾಲಾಜಿ ಅಮರೇ, ಮೊದ್ಲು ಮಣ್ಣನ್ನ ಈ ತರ ತಗೊಂಡು ಅದನ್ನ ಹೀಗೆ ಮುದ್ದೆ ತರ ಮಾಡಿ ಹೀಗೆ ಜೋರಾಗಿ ಎಸಿಬೇಕು. ಮಣ್ಣೆಲ್ಲಿ? ಗೊತ್ತಿಲ್ಲ ಅಮರೇ. ಇನ್ನೆಲ್ಲಿರುತ್ತೆ? ದಮಯಂತಿ ಅದ್ಗೆ ಫೇಸ್ ಮಾಸ್ಕ್ ಆಯ್ತು.
ಸಾರಿ ಅತ್ತೆ, ಬೇಕು ಅಂತ ಮಾಡಲಿಲ್ಲ. ಸಾರಿ. ಇದು ನಿಮ್ಮ ಕೈಯಲ್ಲ, ಕಾಲು ಅನ್ಕೋತೀನಿ. ನನ್ನ ಕ್ಷಮಿಸ್ಬಿಡಿ ಅತ್ತೆ, ಪ್ಲೀಸ್ ಅತ್ತೆ, ನನ್ನ ಕ್ಷಮಿಸ್ಬಿಡಿ. ಅಯ್ಯೋ, ಗೊತ್ತಾಗ್ಲಿಲ್ಲ, ಸಾರಿ ಅತ್ತೆ. ಇವರೆಲ್ರೂ ನೋಡ್ಕೊಂಡೆ ನೀನ್ ಇದನ್ನೆಲ್ಲ ಮಾಡ್ತಿದ್ಯಾ ಅಲ್ವಾ? ನನ್ನ ಮಗ ಬರ್ಲಿ, ನಿನಗ್ ಮಾಡಿಸ್ತೀನಿ. ಚೆನ್ನಾಗಿ ಬುದ್ಧಿ ಹೇಳಿದೆಯಮ್ಮ. ಅಂಡ್ ಆಲ್ ದ ಬೆಸ್ಟ್. ಶೌರ್ಯ ನಿನ್ ಮೇಲೆ ಅವ್ರ ನಂಬಿಕೆಯಿಂದ ಮಾತು ಕೊಟ್ಟಿದ್ದಾನೆ, ಅವ್ನ ನಂಬಿಕೆನ ಉಳಿಸು. ಬಾಲಾಜಿ, ಅಮ್ಮರೇ, ಹುಷಾರಾಗಿ ಎಲ್ಲದನ್ನು ಒಳಗಡೆ ಇಡಿ. ಸರಿ ಅಮ್ಮರೇ. ಆಮೇಲೆ ಅದಕ್ಕೆ ಬಣ್ಣ ಹಚ್ಚಬೇಕು. ಆಯ್ತು ಅಮ್ಮರೇ. ಏನತ್ಗೆ ನಿಮ್ ಸೊಸೆ ಕಷ್ಟಪಟ್ಟು ಮಾಡಿರೋ ಗೊಂಬೆಗಳಿಗೆ ಕಾವಲ್ ಕಾಯ್ತಾ ಇದ್ದೀರಾ? ನಾಳೆ ನಿಮ್ ಸೊಸೆಗ್ ಸನ್ಮಾನ ಮಾಡಿ ಕಪ್ಪೇನಾದ್ರೂ ಕೊಟ್ರೆ ಭದ್ರವಾಗಿ ಗಾಜಿನ ಪೆಟ್ಟಿಗೆಯಲ್ಲಿ ಇಟ್ಟು ಮನೆ ಮಧ್ಯದಲ್ಲಿ ಇಡೋ ಹಾಗಿದೆಯೇ? ಸಾಕ್ ನಿಲ್ಲಿಸ್ತೀಯಾ? ಅವಳ ಹೆಸರು ಕೇಳಿದ್ರೇನೆ ನನಗ್ ಮೈಯೆಲ್ಲ ಉರಿಯತ್ತೆ. ಅಂಥದ್ರಲ್ಲಿ ಅವಳಗ್ ಬರೋ ಕಪ್ಪನ್ನ ಭದ್ರವಾಗಿ ಎತ್ತಿಡ್ತೀನ? ಆ ದೊಡ್ಡ ಮನುಷ್ಯನ್ಗೆ ನನ್ ಮಗ ಕೊಟ್ಟಿರೋ ಮಾತು ಹೋಗತ್ತಲ್ಲ ಅಂತ ಯೋಚನೆ ಮಾಡಿ ಸುಮ್ಮನಾಗಿದ್ದೀನಿ. ಇಲ್ಲ ಅಂದಿದ್ರೆ ಆ ಮಣ್ಣಿನ ಗೊಂಬೆಗಳು ಮಣ್ಣಲ್ಲೇ ಕರ್ಗ ಹೋಗ್ತಾ ಇದ್ವು. ಆ ಕಲ್ಯಾಣಿ ಹೇಳಿದ್ದನ್ನ ನೀವ್ ನಂಬಿಟ್ರಾ? ಆ ಕಲ್ಯಾಣಿ ತುಂಬಾ ಬುದ್ಧಿವಂತೆ. ಪಟ್ನದ ಬುದ್ಧಿವಂತಿಕೆನೆಲ್ಲ ನಮ್ಮ ಹತ್ರ ತೋರಿಸ್ತಿದ್ದಾಳೆ. ನನ್ಗ ಅವಳ ಮೇಲೆ ಅನುಮಾನನೇ. ನೀವ್ ಎಲ್ಲ ಅವಳ ಪ್ರತಿಭೆಗೆ ಅಡ್ಡ ಬರ್ತಿರೋ ಅಂತ ಹಾಗೆ ಸುಳ್ಳು ಹೇಳಿರ್ತಾಳತ್ಗೆ. ಇಲ್ಲ ಪಲ್ಲವಿ, ಸತ್ಯನೇ ಹೇಳಿರ್ತಾಳೆ. ಆ ಅನುಪಮನ್ ಮೇಲೆ ಆಣೆ ಮಾಡಿ ಹೇಳಿದ್ಲಲ್ಲ. ಅಯ್ಯೋ ಅತ್ತಿಗೆ, ಅದೇ ಮ್ಯಾಜಿಕ್. ಹಾಗೆ ಆಣೆ ಮಾಡಿದ್ರೆ ಹುಚ್ಚಿ ಹಾಗೆ ನೀವ್ ನಂಬ್ತೀರಾ ಅಂತ ಹಾಗೆ ಮಾಡಿರ್ತಾಳೆ. ನಿಮ್ ಮುಂದೆ ಆಣೆ ಹಾಕಿ ಪಕ್ಕಕ್ಕೆ ಹೋಗಿ ತಪ್ಕಾಣಿಕೆ ಹಾಕಿರ್ತಾಳೆ. ಅವಳ ಮಾಯಿಗಳ ಬಗ್ಗೆ ಗೊತ್ತಿದ್ದು ಕೂಡ ನೀವ್ ಹೇಗ್ ಬಕ್ರಾದ್ರಿ ಅತ್ಗೆ? ನನಗ್ ಯಾಕೋ ಅವಳು ನಿಜಾನೇ ಹೇಳ್ತಿದ್ದಾಳೆ ಅಂತ ಅನ್ನಿಸ್ತಿದೆ ಪಲ್ಲವಿ. ನಿಜಾನೋ ಅಲ್ವೋ ಈಗ್ಲೇ ತಿಳ್ಕೊಳ್ಳೋಣ. ಶೌರ್ಯ ಫೋನ್ ಮಾಡಿ ಕೇಳಿ. ಅದು ಸರಿನೇ. ಆ ವರದಕ್ಷಿಣೆ ಕೇಸ್ ಫೈಲ್ ಕೊಡಿ. ಓಕೆ ಸರ್. ಹೇಳಮ್ಮ. ಲೋ ಶೌರ್ಯ, ಪಂಚಾಯತಿ ಕಡೆಯಿಂದ ನಿನ್ಗೇನಾದ್ರೂ ಫೋನ್ ಬಂದಿತ್ತೇನೋ? ಮಣ್ಣಿನ ಗೊಂಬೆ ತಯಾರಿಸ್ಕೊಡ್ತೀನಿ ಅಂತ ನೀನೇನಾದ್ರೂ ಮಾತು ಕೊಟ್ಟಿದ್ಯಾ? ಸರ್, ಆ ಫೈಲ್ ಇಲ್ಲ ಸರ್. ಇಲ್ವಾ? ಅಮ್ಮ, ನಾಳೆ ಒಳಗೆ ಎಲ್ಲನೂ ರೆಡಿ ಮಾಡಿ. ಓಕೆ ಸರ್. ಏನಾಯ್ತತ್ಗೆ? ಕಲ್ಯಾಣಿ ಸುಳ್ಳು ಹೇಳಿದಾಳೆ.
ನನಗ್ ಮೊದ್ಲೇ ಗೊತ್ತಿತ್ತು ಅತ್ತಿಗೆ ಅವಳು ಸುಳ್ಳು ಹೇಳಿದಾಳೆ ಅಂತ. ಅಯ್ಯೋ, ಅತ್ತಿಗೆ ಜೊತೆ ಹೋಗೋದನ್ನ ಅತ್ತೆ ನೋಡಿದ್ರೆ ನನ್ ಚರ್ಮ ಸುಲಿತಾರೆ. ಬೇಡ.